ಒಂದು ಸಂಡೇ ಮಿನಿ ವ್ಲಾಗ್ ಆಗಿರುತ್ತೆ. ನನ್ನ ಫ್ರೆಂಡ್ ನನಗೋಸ್ಕರ ಅಂತ ಹೇಳ್ಬಿಟ್ಟು ಮಾಮ್ ಟು ಬಿ ಅರೇಂಜ್ ಮಾಡಿದ್ಲು. ಫಸ್ಟ್ ಬೇಬಿಗೆ ಮಾಡಬೇಕು ಅಂತ ಅನ್ಕೊಂಡಿದ್ಲು, ಆದರೆ ನನ್ನ ಡೆಲಿವರಿ ಬೇಗ ಆಗಿದ್ರಿಂದ ಈ ರೀತಿಯಾಗಿ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಈ ರೀತಿ ಸೆಕೆಂಡ್ ಬೇಬಿಗಾದರೂ ಬೇಗ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಬೇಗನೆ ತಯಾರಿ ಮಾಡ್ಕೊಂಡಿದ್ಲು. ನಾನು 2 ಡೇಸಿಂದನೇ ಪ್ರ್ಯಾಂಕ್ ಕಾಲ್ ಮಾಡಿಬಿಟ್ಟು ನಾನು ಡೆಲಿವರಿಗೆ ಅಡ್ಮಿಟ್ ಆಗಿದ್ದೀನಿ ಅಂತ ಹೇಳಿದ ಕಾರಣ ನನಗೆ ನೆಕ್ಸ್ಟ್ ವೀಕ್ ಇದ್ದಿದ್ದನ್ನ ಈ ವೀಕಿಗೆ ಪ್ರಿಪೋನ್ ಮಾಡಿಕೊಂಡು ಇವತ್ತೇ ಸೆಲೆಬ್ರೇಟ್ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ಲು. ಹೇಳ್ದೆ ನಾನು ಇಲ್ಲ ಆರಾಮಾಗಿದ್ದೀನಿ, ಏನು ತೊಂದರೆ ಇಲ್ಲ ಅಂತ ಹೇಳ್ಬಿಟ್ಟು ಯಾವುದಕ್ಕೂ ಇರಲಿ ಈ ವೀಕೆ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಸೆಲೆಬ್ರೇಟ್ ಮಾಡ್ತಾ ಇದ್ಲು. ಫಸ್ಟ್ ಟೈಮ್ ಅವಳು ಈ ರೀತಿಯಾಗಿ ನನಗೆ ಸರ್ಪ್ರೈಸ್ ಕೊಟ್ಟಿದ್ದು ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಏನಾದರೂ ಒಂದು ಚಿಕ್ಕ ಪುಟ್ಟ ವಸ್ತು ತಗೋಬೇಕು, ಇಲ್ಲ ನನಗೆ ನನ್ನ ಬರ್ಡೇಗೆ ಸರ್ಪ್ರೈಸ್ ಮಾಡಬೇಕು ಅಂತ ಹೇಳಿದ್ರು ನಿನಗೆ ಇದು ಇಷ್ಟ ಆಯ್ತಾ ತಗೋ, ನಿನಗೇನು ಬೇಕು ಅದು ಅಂತ ಹೇಳಿ ಕೇಳ್ತಾ ಇರ್ತಾಳೆ. ನನಗಷ್ಟು ಗೊತ್ತಾಗಲ್ಲ ವಾಣಿ ಅಂತ ಹೇಳ್ಬಿಟ್ಟು ಫಸ್ಟ್ ಟೈಮ್ ನನಗೇನು ಕೇಳ್ದೇನೆ ಅವಳೇ ಇಷ್ಟೆಲ್ಲ ಅರೇಂಜ್ ಮಾಡಿ ನನಗೆ ಸರ್ಪ್ರೈಸ್ ಮಾಡಿದ್ದು. ನಂಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು, ನನ್ನ ಫ್ರೆಂಡ್ ನನಗೋಸ್ಕರ ಇಷ್ಟೆಲ್ಲ ಅರೇಂಜ್ ಮಾಡಿದಾಳಲ್ಲ ಅಂತ ಹೇಳ್ಬಿಟ್ಟು. ಪಾರ್ಟಿನೆಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಊಟಕ್ಕೂ ಸಮಯ ಆಗಿತ್ತು. ಹೊರಗಡೆನೆ ಊಟ ಮಾಡೋಣ ಇವತ್ತೆಲ್ಲರೂ ಒಟ್ಟಿಗೆ ಕೂತ್ಕೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ಹೋಟೆಲ್ಗೆ ಹೋಗಿ ಊಟನೆಲ್ಲ ಮುಗಿಸ್ಕೊಂಡ್ವಿ. ನಾ ಕಂಪ್ಲೀಟ್ ವ್ಲಾಗ್ನ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಸಮಯ ಇದ್ದರೆ ಒಂದ್ಸಲ ಚೆಕ್ ಮಾಡಿ.